ದೋಸ್ತ ನಮ್ಮ ಊರಾಗ ಮೊನ್ನೆ ಒಂದು ನಿಜವಾದ ಘಟನೆ ಆಗೈತಿ ಅದ್ರ ಹೇಳ್ತೀನಿ ಕರೆಕ್ಟಾಗಿ ಕಿವಿ ಕೊಟ್ಟು ಕೇಳ್ರಿ ಅಷ್ಟು. ಎಲ್ಲ ಸುಳ್ಳು ಹೇಳ್ತಾನೆ ಬಿಡ್ಲಿ ಅವ. ನಿಜವಾದ ಘಟನೆ ಇದೆ ಕೇಳ್ತೀನಿ ಅಲ್ಲಿ. ನಮ್ಮ ಊರಾಗ ಭಾಳ ಜನ ಅದಾರ. ಅದ್ರಾಗ 4 ಮಂದಿ ಲಪಂಗ್ ಸೊಳೆ ಮಕ್ಳು ಅದಾರ. ಭೀಮರಾಜ ನಾ ಇಲ್ಲಿ ಲೇಪದ್ರಾಗ ನಾನು ಹೇಳತ್ತೀನಿ ಕೇಳಿ ಅಷ್ಟ. ಅಣ್ಣ ಹೇಳ 4 ಜನ ಲಪಂಗ್ ಸೊಳೆ ಮಕ್ಳಪ್ಪ. ಅವ್ರು ಕೆಲ್ಸಕ್ಕೆ ಹೋಗಿದ್ದಿಲ್ಲ ಅವ್ರು. ಒಟ್ಟ ಮತ್ ಹೊಟ್ಟಿಗೆ ಏನ್ ತಿಂತಾರ ಅವ್ರು? ಹೊಟ್ಟಿಗೆಲ್ಲ ತಿಂತಾರ, ಆದ್ರೆ ಕುಂಟನೆ ಬರ್ತಿತ್ತು ಅವ್ರಿಗೆ. ಕುಂತಲ್ಲಿ ಏನ್ ಬಿಡ್ತಿತ್ತು ಅಣ್ಣ ಅವ್ರಿಗೆ? ಸುಮ್ಮನೆ ಪೂರ ಹೇಳು ಮಟ್ಟ ಕೇಳು. ನಡು ಮಾತಾಡಕ್ ಹೋಗ್ಬೇಡ. ಇವ್ರಲ್ಲಿ ಕುಂತಲ್ಲೇ ಬರ್ತೈತಿ ಅಂದ್ರ ಅಂತ ಕೆಲಸ ಏನ್ ಮಾಡ್ತಿದ್ರಲ್ಲಿ ಅವ್ರ? ಅವ್ರು ಎಂತ ಕೆಲಸ ಮಾಡ್ತಿದ್ರು ಅಂದ್ರ ನಮ್ಮಂಗ ಮುಗುಳಿ ಬಗ್ಗಿಸಿ ಚಡ್ಡೇರಿ ಕೆಲಸ ಮಾಡ್ತಿದ್ದಿಲ್ಲ ಅವ್ರು. ಬೆಳಿಗ್ಗೆ ಎದ್ದು ಗುಟ್ಲೆ ಈ ಓಣ್ಯಾಗ ಹಿಂಗ್ ಪಾಸ್ ಆಗಿ ಹೋದ್ರ ಅಂದ್ರ ಅಲ್ಲಿ ಎಷ್ಟು ಎಮ್ಮೆ ಇರ್ತಾವ ನೋಡ್ಕೊಂತಿದ್ರು. ಮರುದಿನ ಬೆಳಿಗ್ಗೆ ಅನ್ನೋದಕ್ಕೆ ಆ ಎಮ್ಮೆ ಇರ್ತಿರಂಗೆ ಇಲ್ಲಪ್ಪ. ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಟ್ರಾನ್ಸ್ಫರ್ ಮಾಡಿಬಿಡ್ತಿದ್ರು ಅವ್ರು. ಏ ದೋಸ್ತ ಅಂದಂಗ ಅವ್ರು ಕಳು ಮಾಡ್ತಾರಲ್ಲಿ. ಕರೆಕ್ಟ್ ಅರ್ಥ ಮಾಡ್ಕೊಂಡಿರೋಳೆ. ಈ ಮಗು ಸುಳ್ಳ ಮಕ್ಕಳಿಗೆ ಇನ್ನೂ ಅರ್ಥ ಆಗಿಲ್ಲ ಇವ್ರಿಗೆ. ಅಣ್ಣ ಈ ಕಳ್ತನ ಮಾಡಿರೋದಾಗ ಲಾಭ ಐತಿ ಅಣ್ಣ? ಲಾಭ ನಿಮ್ಗೆಲ್ಲರಿಗೂ ಒಂದ ಮಾತನಾಗ ತಿಳಿಸ್ಬಿಡ್ತೀವಿ ನೋಡಪ್ಪ. ಇದ್ರೊಳಗೆ ಲಾಭ ಐತೆ ನಷ್ಟ ಐತೆ ಅಂತ ಹೇಳಿ. ಅವ್ರು ಚಲೋ ಮಾಡಿ ಎಷ್ಟು ದಿನ ಆತ? ಕಳ್ತನ ಚಲೋ ಮಾಡಿ 2 ತಿಂಗಳಾತ. ಭಾಳ ಅಂದ್ರೂ ಒಂದು 4 ಕೋಟಿ ಸನೇ ಕಳಿಸಿರ್ಬೋದು. ಇಷ್ಟ ಭಾಳ ಏನಿಲ್ಲ. ಏ ಬಾಲಿ ಹಾಪ್ಸೋಳ ಮಗ ಇನ್ನ ಅಲ್ಲೇ ಕುಂತಿಯಲ್ಲ, ಹೋಗುಂಬಾ ಲಗ್ನಗ. ಅಲ್ಲಿ ಯಾಕೆ ನಿಂತಿರ್ಲಿ ಹೋಗಿ? ಏ ಬಾಲ್ಯ ಎಮ್ಮೆ ನೋಡಕ್ ಹೋಗುನ.